ಹಾಗಲ್ವೇ, ಅಮ್ಮ ಅಮ್ಮ ಅಂತ ತಾನೇ ಕಿರ್ಚ್ಕೋಬೇಕು. ಇವಳೇನು ಅತ್ತೆ ಅತ್ತೆ ಅಂತ ಕಿರ್ಚ್ಕೋತಿದ್ದಾಳೆ. ಅತ್ತೆ ಅನ್ನೋ ಪದ ಇವಳಿಗೆ ಅಷ್ಟೊಂದು ಇಷ್ಟ ಆಗೋಗಿದ್ಯಾ? ಅತ್ತಿಗೆ ಅವಳಿಗೆ ಅಮ್ಮ ಇಲ್ಲ ಅಲ್ವಾ, ಅಮ್ಮನ್ನ ಅತ್ತೆಲೆ ನೋಡ್ತಿರೋ ಹಾಗಿದ್ದಾಳೆ. ಅದಕ್ಕೆ ಅತ್ತೆ ಅತ್ತೆ ಅಂತ ಕಿರ್ಚ್ತಿದ್ದಾಳೆ. ಇವಳು ಪ್ರೀತಿಗೊಂದಷ್ಟು ಬೆಂಕಿ ಹಾಕ. ಅತ್ತೆ, ನೀವ್ ಹೇಳಿದ ಕೆಲ್ಸ ನಾನ್ ಮಾಡಾಯ್ತು ಅತ್ತೆ. ಹೌದಾ? ಮತ್ ಯಾಕೆ ಕಿರ್ಚ್ಕೊಳ್ಳಿಲ್ಲ? ಯಾಕೆ ಕಿರ್ಚ್ಬೇಕು ಅತ್ತೆ? ಓ, ಜೋರಾಗಿ ಕರಿಬೇಕಿತ್ತ ಅತ್ತೆ? ಲೇ ಲೇ, ನೀನ್ ಹಾಗೆ ಕರಿಬೇಡ್ವೆ, ನನಗ್ ಸಾಯ್ಬೇಕು ಅನ್ಸತ್ತೆ. ಅಯ್ಯೋ ಏನತ್ತೆ, ಮದ್ವೆ ಹತ್ರದಲ್ಲಿ ಇಟ್ಕೊಂಡು ಆ ಮಾತುಗಳು. ನೀನ್ ನಾಟ್ಕೊನೋ ನಿಲ್ಸು. ಇವತ್ತಿಂದ ನಿನ್ನ ಆಂಟಿ ಅಂತ ಕರಿ. ಆಂಟಿನಾ? ಯಾಕತ್ತೆ? ಸ್ವಲ್ಪ ಸ್ಟೈಲ್ ಆಗಿರತ್ತೆ. ಸರಿ ಅತ್ತೆ. ನೋಡು ಮತ್ತೆ. ಅಂದ್ರೆ ಯಾರು ಇಲ್ದೇ ಇರುವಾಗ ಆಂಟಿ ಅಂತ ಕರಿತೀನಿ, ಎಲ್ರೂ ಇದ್ದಾಗ ಅತ್ತೆ ಅಂತ ಕರಿತೀನಿ. ಇಲ್ಲ ಅಂದ್ರೆ ದೊಡ್ಡಪ್ಪನ ಬಗ್ಗೆ ನಿಮಗ್ ಗೊತ್ತಲ್ವಾ? ಸರಿ ಸರಿ. ಅಷ್ಟಕ್ಕೂ ನೀನು ಗೋರಂಟಿ ಸೊಪ್ಪು ರುಬ್ಬಿದ್ದಕ್ಕೆ ಕೈಗೇನು ಆಗ್ಲಿಲ್ವಾ? ಅದೇನತ್ತೆ, ಗೋರಂಟಿ ಎಲೆನ್ ಹಾಕೊಂಡ್ರೆ ಕೆಂಪಗಾಗ್ಬೇಕೆ ಹೊರತು ರುಬ್ಬಿದ್ರೆ ಏನಾಗತ್ತೆ? ಹಾಗಾದ್ರೆ ಪೂರ್ತಿ ರುಬ್ಬಿಟ್ಯಾ? ಹೌದು, ಹಚ್ಚು ಅಂತೀರಾ? ಬೇಡ ಬೇಡ ಬೇಡ. ಸರಿ, ನಿಮ್ಮಿಷ್ಟ. ನಿಜವಾಗ್ಲೂ ನೀನೇ ರುಬ್ಬಿದ್ಯಾ ಅಥವಾ ಬೇರೆಯವ್ರ ಕೈಲಿ ರುಬ್ಸಿದ್ಯಾ? ಏನ್ ಚಿಕ್ಕಮ್ಮ, ನಾನೇ ಈ ಕೈಯಿಂದ ರುಬ್ಬಿದ್ದು. ಇವಳೇ ರುಬ್ಬಿದ್ರೆ ಮತ್ತೆ ಉರಿ ಎಲ್ಲಿ? ಉರಿನಾ? ನಾನೇನಾದ್ರೂ ಅಡ್ಗೆ ಮಾಡದ್ನಾ? ನಾನು ಗೋರಂಟಿ ಎಲೆನಲ್ವ ರುಬ್ಬಿದ್ದು. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅತ್ತೆ, ನೀವ್ ಹೇಳಿದ ಕೆಲ್ಸನ ನಾನ್ ಮಾಡಾಯ್ತು, ತಗೊಳ್ಳಿ. ಥ್ಯಾಂಕ್ ಯು. ಪಾರ್ವತಿ, ನಿಜವಾಗ್ಲೂ ತುರ್ಕೆ ಸೊಪ್ಪೆ ತಂದ್ಯಾ ಇಲ್ಲ ಯಾವ್ದೋ ಒಂದು ಕಿತ್ಕೊಂಡ್ ಬಂದ್ಬಿಟ್ಯಾ? ಚಿಕ್ಕ ವಯಸ್ಸಿಂದ ಹಳ್ಳಿಲೇ ಹುಟ್ಟು ಬೆಳ್ದಿರೋದು, ನನಗ್ ಗೊತ್ತಿಲ್ವಾ ಯಾವ ಸೊಪ್ಪೇನು ಅಂತ? ತುರ್ಕೆ ಸೊಪ್ಪೆ ತಂದಿರೋದತ್ಗೆ. ತುರ್ಕೆ ಸೊಪ್ಪು ರುಬ್ಬಿದ್ರೆ ಅವಳು ಹತ್ಕೊಂಡ್ ಬರ್ಬೇಕೆ ಹೊರತು ಅವಳು ನಗ್ನಗ್ತಾನೆ ಬಂದ್ಲಲ್ಲೇ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅತ್ಗೆ. ಅವಳು ಮನುಷ್ಯಲ ಇಲ್ಲ ರಾಕ್ಷಸಿನ? ಇಲ್ಲಾಂದ್ರೆ ತುರ್ಕೆ ಇದ್ರೂ ಕೂಡ ನಮ್ ಮುಂದೆ ತೋರಿಸ್ಕೊಳ್ಳಿಲ್ವೇನೋ ಅತ್ಗೆ? ನನ್ಗೂ ಅದೇ ಡೌಟ್ ಆಗ್ತಿದ್ಯಲ್ಲ. ನನ್ಗೂ ಕೂಡ ಡೌಟ್ ಬರ್ತಿದೆ ಅತ್ಗೆ. ನೋಡಿದ್ಯಾ, ನನಗೂ ಏನು ಆಗ್ತಾ ಇಲ್ಲ. ನನಗೆ ಯಾಕೋ ಇದು ತುರ್ಕೆ ಸೊಪ್ಪೆ ಅಲ್ಲ ಅನ್ನಿಸ್ತಿದೆ. ಹೌದಾ? ಇಲ್ಕೊಡಿ, ನಾನ್ ಸ್ವಲ್ಪ ಹಚ್ಕೋತೀನಿ. ನೋಡಿದ್ಯಾ, ನಿನ್ಗೂ ಏನು ಆಗ್ಲಿಲ್ಲ. ನಿಮ್ ಕೈ ಕೊಡಿ, ಇನ್ನೊಂದ್ ಸ್ವಲ್ಪ ಹಚ್ತೀನಿ. ಅದ್ಗೆ ಏನು ಸ್ವಲ್ಪ ತುರ್ಕೆ ಆಗ್ತಿರೋ ಹಾಗಿದೆ. ನಿಮ್ಗೇನಾದ್ರೂ ಆಗ್ತಿದ್ಯಾ? ನಿಧಾನವಾಗಿ ಸ್ಟಾರ್ಟ್ ಆಗ್ತಿದೆ ಅನ್ಸತ್ತೆ. ಅದ್ಗೆ ಅಯ್ಯೋ ಅಮ್ಮ, ಅಯ್ಯೋ ನಿಜವಾಗ್ಲೂ ತುರ್ಕೆ ಸೊಪ್ಪೆ ಕಣೆ. ಅಯ್ಯೋ ತುರ್ಕೆ ತುರ್ಕೆ ತುರ್ಕೆ. ಅದ್ಗೆ ನನ್ಗೆ ಅದಕ್ಕಿಂತ ಹೆಚ್ಚಿಗೆ ತುರ್ಕೆ ಆಗ್ತಿದೆ. ಅದಕ್ಕೆ ಒಳ್ಳೆ ವಿಷಯ ಲೇಟ್ ಆಗಿ ಗೊತ್ತಾಗತ್ತೆ ಅಂತಾರೆ, ಇದೇನಾ? ಇಷ್ಟೊಂದು ಲೇಟ್ ಆಗಿ ಗೊತ್ತಾಗತ್ತೆ ಅನ್ಕೊಂಡಿರ್ಲಿಲ್ಲ ಅದಕ್ಕೆ. ಅಯ್ಯೋ, ನಿನ್ನ ಸಾಯಿಸ್ಬಿಡ್ಬೇಕು. ಅಯ್ಯೋ ತುರ್ಕೆ ಆಗ್ತಿದೆ. ಅದಕ್ಕೆ ಸ್ವಲ್ಪ ಕೆರಿ ಅದಕ್ಕೆ. ಓ ಪ್ರಶಾಂತ್, ಏನಪ್ಪ ಯಾವಾಗ ಬಂದೆ? ಈಗ ತಾನೇ ಬಂದೆ ಅತ್ತೆ. ಸರಿ, ಒಳಗ್ ಬಪ್ಪ. ಅಯ್ಯೋ ಪರವಾಗಿಲ್ಲ ಅತ್ತೆ, ರಾಜಲಕ್ಷ್ಮಿ ಜೊತೆ ಮಾತಾಡೋಣ ಅಂತ ಬಂದೆ. ಒಂದ್ಸರಿ ಕರೆದ್ರೆ ಮಾತಾಡ್ಸ್ಕೊಂಡು ಹೊರಟು ಹೋಗ್ತೀನಿ. ಸರಿನಪ್ಪ, ನಾನು ಕರೀತೀನಿ. ನೀನ್ ಒಳಗಡೆ ಬಂದು ಕೂತ್ಕೋ. ಪರವಾಗಿಲ್ಲ ಅತ್ತೆ, ನಾನು ಇಲ್ಲೇ ಹೊರಗಡೆನೆ ಕೂತಿರ್ತೀನಿ. ಸರಿನಪ್ಪ, ನಾನು ಹೇಳ್ತೀನಿ.
ಕಾಫಿ. ರಾಜಲಕ್ಷ್ಮಿ, ಥ್ಯಾಂಕ್ ಯು. ಏನ್ ಇಲ್ಲಿಗೆ ಬಂದಿದ್ದು? ಏನ್ ಹೀಗೆ ಕೇಳ್ತಿದ್ಯಾ? ಮುದ್ದಾಗಿ ಪ್ರಶಾಂತ್ ಅಂತ ಕರಿಬಾರ್ದಾ? ಏನ್ ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತೀಯಲ್ಲ? ನನ್ ಮುಂದೆ ಇಷ್ಟೊಂದು ನರ್ವಸ್ ಆಗೋ ಅಗತ್ಯ ಇಲ್ಲ. ಆರಾಮಾಗಿರು, ಫ್ರೀಯಾಗಿ ಮಾತಾಡು. ವಿಷಯ ಏನು ಅಂತ ಹೇಳಿ. ನಿನ್ನನ್ನು ಬದಲಾಯಿಸೋದು ತುಂಬಾನೇ ಕಷ್ಟ ರಾಜಲಕ್ಷ್ಮಿ. ಏನಾದ್ರೂ ಕೇಳಿದ್ರೆ ಹೀಗೆ ಹಾರ್ಷಾಗಿ ಮಾತಾಡ್ತೀಯ ಅಷ್ಟೇ. ಯಾಕೆ ಬಂದಿದ್ದೀರಾ, ಏನ್ ವಿಷಯ ಅಂತ ಪಟ ಮಾತಾಡಿ ಹೊರಟು ಹೋಗ್ತೀಯ. ಗಂಡ ಆಗೋನ್ ಜೊತೆ ಹೇಗೆ ಮಾತಾಡಬೇಕು ಅಂತ ನಿನಗಿನ್ನೂ ಗೊತ್ತಾಗಿಲ್ವಲ್ಲ ರಾಜಲಕ್ಷ್ಮಿ? ಹೌದು, ನನಗೆ ಹಾಗೆ ಮಾತಾಡೋದಕ್ಕೆ ಬರಲ್ಲ. ಏನಾದರೂ ಇದ್ರೆ ಸ್ಟ್ರೇಟ್ ಆಗಿ ಮಾತಾಡೋದಷ್ಟೇ ನನಗೆ ಬರೋದು. ಅದಕ್ಕೇನು ಮಾಡ್ಬೇಕೀಗ? ರಾಜಾರಾಮ್ ಅವ್ರ ಮಗಳು ಅಂದ್ರೆ ತಾಳ್ಮೆ, ಸಹನೆ, ಒಳ್ಳೆ ಗುಣ ಇರುತ್ತೆ ಅನ್ಕೊಂಡಿದ್ದೆ. ಅಲ್ಲ, ನಾನು ನೋಡ್ತಿದ್ದ ಹಾಗೇನೆ ಯಾಕೆ ಈ ರೀತಿ ಕೋಪದಲ್ಲಿ ಮಾತಾಡ್ತೀಯ ರಾಜಲಕ್ಷ್ಮಿ? ನೋಡಿ, ನನಗೆ ಹೀಗೆ ಮಾತಾಡೋದಕ್ಕೆ ಬರೋದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮಾತಾಡಬೇಡಿ. ನೀನು ನಂಗೆ ಇಷ್ಟ ಆಗಿರೋದಕ್ಕೆ ನಿಶ್ಚಿತಾರ್ಥ ಮಾಡ್ಕೊಂಡಿರೋದು. ಮದುವೆ ಕೂಡ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಿನ್ನ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೋತೀನಿ. ಸರಿ, ಆದ್ರೆ ನೀನು ಆ ಕೋಚ್ ಜೊತೆ ಯಾಕೆ ಮಾತಾಡ್ತಾ ಇದೀಯಾ? ಹೇಳು ರಾಜಲಕ್ಷ್ಮಿ, ಅವನ ಜೊತೆ ನಿನ್ಗೇನ್ ಮಾತಿರುತ್ತೆ? ಕೋಚ್ ಸರ್ ಹಾಕಿ ಪ್ಲೇಯರ್. ಅವರು ನನ್ನ ಗುರುಗಳು. ಗೇಮ್ ಬಗ್ಗೆ, ಪ್ರಾಕ್ಟೀಸ್ ಬಗ್ಗೆ ಮಾತಾಡಬೇಕಾಗಿರೋ ವಿಷಯಗಳು ತುಂಬಾ ಇರುತ್ತೆ ಅಲ್ವಾ? ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ನೀನು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಅವನು ಅಷ್ಟು ಒಳ್ಳೆಯವನಲ್ಲ. ಅವನು ಮೇಕೆ ವೇಷ ಹಾಕೊಂಡಿರೋ ಅಂತ ತೋಳ. ಅವನು ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಮ್ ಸರ್ ಬಗ್ಗೆ ನಿಮಗೆ ಹೇಗೆ ಗೊತ್ತು? ನೀವೇನಾದ್ರೂ ನಮ್ ಕಾಲೇಜಲ್ಲಿ ಓದಿದ್ರಾ? ನಾನು ಅವನು ಕ್ಲಾಸ್ಮೇಟ್ಸ್ ಆಗಿದ್ವಿ. ಅವನ ಬಗ್ಗೆ ಎಲ್ಲರಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಇನ್ನೂ ಅವನ ಬಗ್ಗೆ ಹೇಳಬೇಕು ಅಂದ್ರೆ ಅವನೊಬ್ಬ ಸ್ಯಾಡಿಸ್ಟ್, ಕೋಪಿಷ್ಟ, ಚೀಟರ್. ಅವನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾದ್ರೆ ಅವನ್ ಕಲ್ಸೋ ಗೇಮ್ ಮೇಲೆ ಕೂಡ ಅಸಹ್ಯ ಹುಟ್ಟುತ್ತೆ. ಸಾಕು, ನಿಲ್ಸಿ. ಅವರು ನನ್ನ ಗುರುಗಳು. ಅವ್ರ ಬಗ್ಗೆ ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ನೀವ್ ಯಾಕೆ ಬಂದಿದ್ದೀರಾ ಅದನ್ನ ಮೊದಲು ಹೇಳಿ. ನೀನು ಯಾವುದೇ ಪರಿಸ್ಥಿತಿಲೂ ಅವನ ಜೊತೆ ಮಾತಾಡಬಾರ್ದು ಅಷ್ಟೇ. ಅವನಿಂದ ದೂರ ಇರಬೇಕು. ಇದು ತುಂಬಾ ಸೀರಿಯಸ್ ವಿಷಯ. ನಿನ್ ಗಂಡ ಆಗೋನಾಗಿ ಇದು ನನ್ನ ಎಚ್ಚರಿಕೆ ಅನ್ಕೋ. ರಾಜಿ, ಇಲ್ಲಿದೀಯಾ? ರಾಜಲಕ್ಷ್ಮಿ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಪ್ರಶಾಂತ್ ಬಂದಿದ್ದ. ಹೌದಾ? ಎಲ್ಲಿ ಮತ್ತೆ? ಹೊರಟು ಹೋದ. ಏನು ಅಷ್ಟು ಬೇಗ ಹೊರಟೋದ್ನಾ? ಹೋಗ್ದೆ. ಅವನಿಗಿಲ್ಲೇನ್ ಕೆಲ್ಸ? ನಿನ್ನ ಮದ್ವೆ ಆಗೋ ಹುಡುಗ ಅಲ್ವಾ? ಆದ್ಯ, ಆ ಮಾತು ಕೇಳಿಸ್ಕೊಳ್ಳೋದಕ್ಕೂ ಅಸಹ್ಯ ಆಗತ್ತೆ. ಅಪ್ಪ ನಿಶ್ಚಯ ಮಾಡಿರೋ ಸಂಬಂಧ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅದೇ ಬೇರೆಯವ್ರಾಗಿದ್ದಿದ್ರೆ ಇಷ್ಟೊತ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇರ್ತಿದ್ದೆ. ಏನಾಯ್ತು ರಾಜಿ? ಯಾಕಿಷ್ಟೊಂದು ಕೋಪದಲ್ಲಿದ್ಯಾ? ಏನಾಯ್ತಾ? ಕೋಚ್ ಸರ್ ಜೊತೆ ನಾನು ಮಾತಾಡ್ಬಾರ್ದಂತೆ. ನಾನು ಮಾತಾಡಿದ್ದನ್ನ ನೋಡ್ದೆ ಅಂತ ಏನೋ ವಾರ್ನಿಂಗ್ ಬೇರೆ ಕೊಟ್ಬಿಟ್ಟು ಹೋದ. ಅಂದ್ರೆ ನೀವಿಬ್ರು ಮಾತಾಡಿದ್ದನ್ನ ಪ್ರಶಾಂತ್ ಕೂಡ ನೋಡಿದ್ನಾ?
ರಾಜಲಕ್ಷ್ಮಿ, ನನ್ ಮಾತ್ ಕೇಳು. ನೀನ್ ಪ್ರೀತಿಸ್ತಿರೋ ವಿಷಯ ಪ್ರಶಾಂತ್ಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ. ಏನ್ ಮಾಡ್ತಾನೆ? ಅಷ್ಟು ಸಿಂಪಲ್ ಆಗಿ ಹೇಳ್ತಿಯಲ್ಲ ರಾಜಿ. ಮನೇಲಿ ಎಲ್ರ ಹತ್ರನೂ ನಿನ್ ಪ್ರೀತಿ ವಿಷಯನ ಹೇಳ್ಬಿಟ್ರೆ ಅದಾದ್ಮೇಲೆ ಏನ್ ನಡೆಯುತ್ತೋ ನಿನಗ್ ಗೊತ್ತಲ್ವಾ? ಹೇಳ್ತಾನ? ಹೇಳಿ ಬಿಡು. ನೀವು ಕೂಡ ಹೀಗ್ ಭಯ ಪಟ್ಟೆ ಅಲ್ವಾ ಪ್ರೀತಿಸಿದ್ದು? ಅದಾದ್ಮೇಲೆ ಏನಾಯ್ತು? ಎಲ್ಲರಿಗೂ ನಿಮ್ ಪ್ರೀತಿ ವಿಷಯ ಗೊತ್ತಾಯ್ತು. ಆಮೇಲೆ ಸುಮ್ನೆ ಒಪ್ಕೊಂಡ್ರು. ನನ್ ಪ್ರೀತಿ ವಿಷಯದಲ್ಲೂ ಅದೇ ನಡೆಯುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ ಆದ್ಯ. ಕೋಚ್ ಸರ್ ಹೇಳ್ದ ಹಾಗೆ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀನಿ. ಮಧ್ಯದಲ್ಲಿ ಪ್ರಶಾಂತ್ ಅಂತವ್ರು ಎಷ್ಟೇ ಜನ ಬಂದ್ರು ಕೂಡ ನನ್ ಪ್ರೀತಿನ ಯಾರು ತಡೆಯಕ್ಕಾಗಲ್ಲ. ಅದ್ ಹಾಗಲ್ಲ ರಾಜಿ. ನಮ್ ಪ್ರೀತಿನ ಒಪ್ಕೊಂಡ್ ಹಾಗೆ ನಿಮ್ ಪ್ರೀತಿನ ಒಪ್ಕೋತಾರೆ ಅಂತ ಹೇಗ್ ಅನ್ಕೋತಿದ್ಯಾ? ನಮ್ ವಿಷಯ ಮದ್ವೆವರೆಗೂ ಬರೋದಕ್ಕೆ ಎಷ್ಟು ಜಗಳಗಳಾಗಿದೆ ಅಂತ ಗೊತ್ತಲ್ವಾ ನಿನಗೆ? ದೊಡ್ಡಪ್ಪ ಕೊಟ್ಟಿರೋ ಮಾತು ಮುರ್ದೋಗಿದ್ದಕ್ಕೆ ಸೀನು ಜೊತೆ ನನ್ ಮದ್ವೆನ್ ಮಾಡೋದಕ್ಕೆ ಒಪ್ಕೊಂಡ್ರು. ನಿನಗೆ ಇಂಥ ಅವಕಾಶ ಇರುತ್ತಾ ರಾಜಿ? ಪ್ರಶಾಂತ್ ಜೊತೆ ನಿನ್ ಮದ್ವೆ ನಿಶ್ಚಯ ಆಗಿದೆ ಅಲ್ವಾ? ನಿನ್ನಿಂದ ಯಾವ್ದೋ ದೊಡ್ಡ ಸಮಸ್ಯೆ ಬರುತ್ತೆ ಅಂತ ಅನ್ನಿಸ್ತಿದೆ. ನೋಡಾದ್ಯ, ಭಯ ಪಟ್ರೆ ಪ್ರೀತಿಲಿ ಗೆಲ್ಲಕ್ಕಾಗಲ್ಲ. ಆ ವಿಷಯ ನನಗೆ ನಿಮ್ ಪ್ರೀತಿನಲ್ಲೇ ಅರ್ಥ ಆಯ್ತು. ಅವತ್ತು ನೀನು ಧೈರ್ಯವಾಗಿ ಲೆಟರ್ ಬರ್ದಿದ್ದಕ್ಕೆ ಅಲ್ವಾ ನಿನ್ ಪ್ರೀತಿನ ಒಪ್ಕೊಂಡಿದ್ದು? ನೀನ್ ಸೀನು ಮಾವನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ ಅಲ್ವಾ ಚಾರು ಜೊತೆ ಸಂಬಂಧ ಕ್ಯಾನ್ಸಲ್ ಆಗಿದ್ದು, ನಿನ್ ಮದ್ವೆ ಫಿಕ್ಸ್ ಆಗಿದ್ದು? ನನ್ ವಿಷಯದಲ್ಲೂ ಅದೇ ಆಗತ್ತೆ ಆದ್ಯ. ರಾಜಿ, ನಾವು ಬಂಧುಗಳಾಗಿರೋದ್ರಿಂದ ಸೀನು ಜೊತೆ ನನ್ ಮದ್ವೆಗೆ ಒಪ್ಕೊಂಡ್ರು. ಆದ್ರೆ ಕೋಚ್ ಸರ್ ಯಾರು ಅಂತ ನಮಗ್ ಗೊತ್ತಿಲ್ಲ ಅಲ್ವಾ? ದೊಡ್ಡಪ್ಪ ಅಷ್ಟ್ ಈಸಿಯಾಗಿ ಒಪ್ಕೋತಾರಾ? ಕೋಚ್ ಸರು ನಾನು ಪ್ರೀತಿಸ್ತಾ ಇದ್ದೀವಿ. ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನಾದ್ರೂ ಇದೆಯಾ ಹೇಳು? ರಾಜಿ, ಆಗ ಪರಿಸ್ಥಿತಿ ಬೇರೆ, ಈಗ ಪರಿಸ್ಥಿತಿ ಬೇರೆ. ನೀನ್ ಅವಸರ ಪಟ್ಟು ಏನೇನೋ ತೀರ್ಮಾನ ತಗೋಬೇಡ. ನೋಡಾದ್ಯ, ಕೋಚ್ ಸರ್ ನನ್ನ ಜೊತೆನಲ್ಲೇ ಇದ್ರೆ ಎಂಥ ಪರಿಸ್ಥಿತಿನಲ್ಲಾದ್ರೂ ನಾನು ಸಂತೋಷವಾಗೇ ಇರ್ತೀನಿ. ಎಷ್ಟು ಕಷ್ಟ ಆದ್ರೂ ಸರಿ, ಎಲ್ಲರನ್ನೂ ಒಪ್ಸಿ ಮದ್ವೆ ಮಾಡ್ಕೋತೀನಿ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ರಾಜಿ, ದೇವ್ರೆ, ರಾಜಲಕ್ಷ್ಮಿಗೆ ಸುಳ್ಳು ಹೇಳ್ಬಾರ್ದಾಗಿತ್ತು. ಈಗ ಆ ನಂಬಿಕೆಯಿಂದಾನೇ ಬಲವಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾಳೆ. ಅವಳಿಂದ ಮನೇಲಿ ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ ನೋಡು ಸ್ವಾಮಿ. ಅಮ್ಮ, ನೀನು ಸೂಪರ್. ಇವತ್ತು ಪಾಯಸ ಅದ್ಭುತವಾಗಿದೆ. ನಾನು ಯಾವಾಗ್ಲೂ ಹೀಗೆ ಅಲ್ವೇನೋ ಮಾಡೋದು. ನೀನು ಇವತ್ತು ತುಂಬಾ ಸಂತೋಷವಾಗಿದೆಯಲ್ವಾ? ಅದಕ್ಕೆ ರುಚಿ ಚೆನ್ನಾಗಿ ಗೊತ್ತಾಗ್ತಿದೆ ನಿನಗೆ. ಆದ್ಯ, ನಿನಗ್ ಪಾಯಸ ಇಷ್ಟ ಇಲ್ವೇನಮ್ಮ? ತುಂಬಾ ಚೆನ್ನಾಗಿದೆ ದೊಡ್ಡಮ್ಮ. ಮತ್ತ್ಯಾಕೆ ಏನು ಹೇಳ್ದೆ ಈ ರೀತಿ ಸಪ್ಕಿದ್ಯಾ? ರಾಜಿ ನೋಡು, ಪಾಸ್ ಆಗಿದ್ದಕ್ಕೆ ಎಷ್ಟು ಸಂತೋಷವಾಗಿದ್ದಾಳೆ. ಯಾಕಪ್ಪ ಆದ್ಯ, ಏನಾಯ್ತು? ಏನಿಲ್ಲ ದೊಡ್ಡಮ್ಮ. ಅಮ್ಮ, ನಾನು ಖುಷಿಯಾಗಿರೋದು ಎಕ್ಸಾಮ್ ಪಾಸ್ ಆಗಿರೋದಕ್ಕಲ್ಲ ಅಮ್ಮ, ತುಂಬಾ ದೊಡ್ಡ ಕಾರಣನೇ ಇದೆ. ರಾಜಿ, ಹೇಳ್ಬೇಡ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಂಥ ಕಾರಣ ಏನೇ ಇದೆ ರಾಜಿ? ಪರೀಕ್ಷೆಲಿ ಪಾಸ್ ಆಗಿದ್ದ ಸಂತೋಷನೇ ಬಿಟ್ರೆ ಬೇರೆ ಏನಿದೆ ಅಂಥದ್ದು? ಅಮ್ಮ, ಅದು ಅದು ಅದೇ ಏನಾಯ್ತು ಅಂತ ಹೇಳು. ಅಂದ್ರೆ ದೊಡ್ಡಮ್ಮ, ಅವಳು ಪಾಸ್ ಆಗಿದ್ದಕ್ಕೆ ಕಾಲೇಜಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅದ್ರ ಬಗ್ಗೆ ಹೇಳ್ತಿದ್ದಾಳೆ ಅಲ್ವಾ ರಾಜಿ? ಅಲ್ವಾ? ಹೌದಮ್ಮ, ಹೌದು. ಓಹೋ, ಅಷ್ಟೇನಾ? ಆತ್ಯ ಸಪ್ಗಿರೋದನ್ನ ನೋಡಿ ಏನೋ ದೊಡ್ಡ ಕಾರಣ ಇದೆ ಅನ್ಕೊಂಡ್ಬಿಟ್ಟೆ.
ದೊಡ್ಡಪ್ಪ ಹೊಸ ಬಟ್ಟೆನಾ? ಹೌದು ಬಿಟ್ಟು. ದೊಡ್ಡಮ್ಮ, ದೊಡ್ಡಪ್ಪ ನಮ್ಗೆಲ್ಲ ಹೊಸ ಬಟ್ಟೆ ತಗೊಂಬಂದಿದ್ದಾರೆ, ಬೇಗ ಬನ್ನಿ. ಎಲ್ರು ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಎಲ್ರಿಗೂ ತಂದಿದ್ದೀನಿ ಬಿಟ್ಟು, ನಿನಗೂ ಕೊಡ್ತೀನಿ ತಾನೆ. ಹಾ, ಅಯ್ಯೋ ಭಾವನವ್ರೆ, ನೀವೇ ಕೆತ್ಕೊಂಡ್ ಬರ್ತಾ ಇದ್ದೀರಾ? ನನ್ನ ಹತ್ರ ಒಂದ್ ಮಾತು ಹೇಳಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ಪರವಾಗಿಲ್ಲ ಭಾವನವ್ರೆ, ಏನಷ್ಟು ದೊಡ್ಡ ಕೆಲಸ ಅಲ್ಲ ಅಲ್ವಾ, ನಾನೇ ತಗೊಂಡ್ ಬಂದೆ. ಅಣ್ಣ, ನಿಮ್ಗೆ ಯಾಕೆ ಅಷ್ಟೊಂದು ಕಷ್ಟ? ನಾವೆಲ್ಲರೂ ಇದೀವಲ್ವಾ? ಪರವಾಗಿಲ್ಲ ಶಿವರಾಜು, ನಮ್ಮೋರ್ಗೋಸ್ಕರ ಬಟ್ಟೆ ತರೋದ್ರಲ್ಲಿ ಕೂಡ ತುಂಬಾ ಸಂತೋಷ ಸಿಗುತ್ತೆ. ಅಣ್ಣನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಣ್ಣ ಮಕ್ಳೇ, ಅದಕ್ಕೆ ನಮ್ಗೆ ಯಾವ ಕೆಲ್ಸನೂ ಹೇಳಲ್ಲ. ಭಾವನವ್ರೆ, ಈ ಬಟ್ಟೆ ನಿಮ್ದು. ಥ್ಯಾಂಕ್ ಯು ಭಾವನವ್ರೆ. ಪದ್ಮ, ನಿನಗಿಷ್ಟವಾಗಿರೋ ಸೀರೆ. ಪ್ರತಿ ಸಲದ ಹಾಗೆ ಈ ಸಲನೂ ಒಳ್ಳೆ ಸೀರೆ ತಂದ್ಕೊಟ್ಟಿದ್ಯಾ ಅಣ್ಣ. ಅಮ್ಮ ಪಾರ್ವತಿ, ಈ ಸೀರೆ ನಿಂದಮ್ಮ. ಆದ್ಯ ರಾಜಲಕ್ಷ್ಮಿ, ನಿಮ್ಗೂ ಕೂಡ ತಂದಿದ್ದೀನಿ, ತಗೊಳ್ರಮ್ಮ. ಥ್ಯಾಂಕ್ಸ್ ಅಪ್ಪ. ನೀನು ತಗೋ ಜಾನಕಿ. ಸೀನು, ಇದ್ ನಿಂದಪ್ಪ. ಇದು ಅಮ್ಮ, ಇದು ನಿಂದಮ್ಮ. ದೊಡ್ಡಪ್ಪ ನನ್ಗೆ? ಹಾ ನಿನ್ಗೂ ತನ್ನಪ್ಪ, ಕೊಡ್ತೀನಿರು, ತಗೋ. ಹೈ, ನನ್ ಬಟ್ಟೆ ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ. ಭಾವನವ್ರೆ, ನಾಳೆ ನಿಮ್ ಮುಂದೆನೆ ಈ ಹೊಸ ಬಟ್ಟೆನ ಹಾಕೊಂಡು ಧೂಮ್ ಧಾಮ್ ಆಗಿ ಹಬ್ಬ ಮಾಡೋಣ ಭಾವನವ್ರೆ. ಖಂಡಿತ ಭಾವನವ್ರೆ, ಎಲ್ರೂ ಜೊತೆ ಸೇರಿ ಅಮ್ಮವ್ರ ಪೂಜೆ ನಡೆಸ್ಬೇಕು. ತಗೋ ಶಿವರಾಜು, ವಿಜಯದಶಮಿಗೆ ಎಲ್ರಿಗೂ ವಿಜಯ ಸಿಗ್ಬೇಕು. ನಮ್ 2 ಮಕ್ಕಳು ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಸಾಧನೆ ಮಾಡಿದ್ದಾರೆ. ಆ ಅಮ್ಮನವ್ರ ಆಶೀರ್ವಾದ ಇವರಿಬ್ಬರ ಮೇಲೂ ಇದ್ದೇ ಇರುತ್ತಲ್ವಾ? ದೊಡ್ಡಪ್ಪ, ಎಲ್ರಿಗೂ ಬಟ್ಟೆ ತಂದ್ಕೊಟ್ಟಿದ್ದೀರಾ, ಮತ್ತೆ ನಿಮ್ಗೆ? ಆದ್ಯ, ನಿನ್ಗೂ ಕೊಟ್ರು ತಾನೆ? ತಗೊಂಡು ಸುಮ್ನಿರೋದು ಬಿಟ್ಟು ನಮ್ಮ ಅಣ್ಣನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ. ಅದೆಲ್ಲ ಅತ್ತೆ, ನಾವು ಮಾತ್ರ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕಾ? ದೊಡ್ಡಪ್ಪ ಕೂಡ ಬಟ್ಟೆ ತಗೊಂಡಿದಾರ ಇಲ್ವಾ ಅಂತ ಕೇಳ್ಬೇಕಲ್ವಾ? ಏನಂದ್ರೆ ನೀವು ಹೊಸ ಬಟ್ಟೆನ ತಗೊಳ್ಳಿಲ್ವಾ? ನಿಮ್ಮೆಲ್ರಿಗೂ ತಗೊಳ್ಳೋ ಗಡ್ಬಿಡಿಲಿ ನಾನು ಮರ್ತೆ ಹೋದೆ. ಅಲ್ಲರಿ, ನೀವು ಹೊಸ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಹಬ್ಬದಲ್ಲಿ ಸಂಭ್ರಮ ಹೇಗ್ ಕಾಣಿಸುತ್ತೆ ಹೇಳಿ? ಮಾವ, ಇವಾಗ ಹೋಗ್ತಾ ಇರಲ್ಲ ನಾನು? ಬೇಡ ಬಿಡು ಸೀನು. ದೊಡ್ಡಪ್ಪನ್ಗೆ ಬಟ್ಟೆನ ನಾನ್ ತಂದಿದ್ದೀನಿ. ಎಲ್ಲಕ್ಕೆ ಹೋದ್ಲು ಇವಳು? ಸ್ವಲ್ಪ ಇರೇ, ನಿನ್ಗೂ ಕೂಡ ಕ್ಲಾರಿಟಿ ಸಿಗತ್ತೆ ಅಲ್ವಾ? ನಾನು ಏನೇ ಮಾತಾಡ್ಕೊಂಡ್ರು ಅದು ನಿಮಗೆ ಕೇಳಿಸ್ಬಿಡತ್ತೆ. ನಿಮ್ ಗಮನ ಯಾವಾಗ್ಲೂ ನನ್ ಮೇಲೆ ಇರತ್ತೆ. ದೊಡ್ಡಪ್ಪ ತಗೊಳ್ಳಿ. ಆದ್ಯ, ನೀನ್ ಅಣ್ಣನಿಗೆ ಬಟ್ಟೆ ಕೊಡೋದು ಅಂದ್ರೆ ಏನು? ಅದು ದೊಡ್ಡವ್ರಿಗೆ ಅವಮಾನ ಮಾಡಿದಾಗ ಆಗಲ್ವಾ? ತಂದೆ ತಾಯಿಗೆ ಬಟ್ಟೆ ಕೊಟ್ರೆ ಅವಮಾನ ಯಾಕಾಗುತ್ತೆ ಅತ್ತೆ? ಅಭಿಮಾನ ಹುಟ್ಟುತ್ತೆ. ಅಬ್ಬಾ, ಏನ್ ಹೇಳ್ದ್ಯಮ್ಮ? ಏನ್ ಹೇಳಿದ್ಲು? ಅದೇ ಕಣೆ, ಏನ್ ಹೇಳ್ದ್ಯಮ್ಮ ಅಂತ ಕೇಳ್ತಾ ಇದ್ದೆ. ಅಷ್ಟಕ್ಕೂ ಅಣ್ಣಂಗ್ ಬಟ್ಟೆ ಕೊಡ್ಬೇಕು ಅಂತ ನಮ್ಗೆ ಯಾರಿಗೂ ಬರ್ದಿರೋ ಆಲೋಚನೆ ನಿನಗೆ ಹೇಗ್ ಬಂತಮ್ಮ? ಅಪ್ಪ ಯಾವಾಗ್ಲೂ ಬಿಸ್ನೆಸ್ ಅಂತ, ಪ್ರಾಜೆಕ್ಟ್ ಅಂತ ತುಂಬಾ ದೂರವಾಗಿರ್ತಿದ್ರು. ಎಲ್ಲಿದ್ರು ಪ್ರತಿ ಹಬ್ಬಕ್ಕೆ ನಮಗ್ ನೆನ್ಪಿರೋ ಹಾಗೆ ಹೀಗ್ ಯಾವುದೋ ಒಂದು ಗಿಫ್ಟ್ ತಗೊಂಡ್ ಬರ್ತಿದ್ರು. ನಾನು ಕೂಡ ನಮ್ಮ ಅಪ್ಪನಿಗೆ ಹೀಗೆ ನೆನ್ಪಿರೋ ಹಾಗೆ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆನ ಕೊಡ್ತಿದ್ದೆ ಚಿಕ್ಕಪ್ಪ. ಈಗ ಅಪ್ಪ ಇಲ್ಲಿಲ್ಲ, ದೊಡ್ಡಪ್ಪನೇ
ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೋತಿದ್ದಾರೆ. ಆ ಪ್ರೀತಿಯಿಂದಾನೆ ದೊಡ್ಡಪ್ಪನ್ಗೆ ಈ ಗಿಫ್ಟ್ ಕೊಡ್ತಿದ್ದೀನಿ.